ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಎಫೆಕ್ಟ್. ಅಧ್ಯಕ್ಷ ಸ್ಥಾನಕ್ಕೆ ಅರವಿಂದ್ ಬೆಲ್ಲದ್ ರಾಜೀನಾಮೆ. ಕಾರ್ಯಕಾರಿಣಿಯಲ್ಲಿಯೇ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು. ಬ್ರೇಕಿಂಗ್ ನ್ಯೂಸ್. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಗಾದಿಯಿಂದ ಕೆಳಗಿಳಿಯುವ ಸಂದರ್ಭದಿಂದ ಇಲ್ಲಿ ತನಕ ಅರವಿಂದ್ ಬೆಲ್ಲದ್ ಅಫ್ಕೋರ್ಸ್ ಸುದ್ದಿಯಲ್ಲಿದ್ದರು. ಮೊನ್ನೆ ಸುವರ್ಣಸೌಧದಲ್ಲೂ ಕೂಡ ಎಲ್ಲವೂ ಸರಿಯಾಗಿದೆ ಅಂತಲೇ ಮಾತಾಡಿದ್ರು. ಆದರೆ ಈಗ ಹುಬ್ಬಳ್ಳಿಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಅರವಿಂದ್ ಬೆಲ್ಲದ್ ರಾಜೀನಾಮೆ ಕೊಟ್ಟಿದ್ದಾರೆ. ಕಾರ್ಯಕಾರಿಣಿಯಲ್ಲಿಯೇ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು. ಅವಳಿ ನಗರ ಘಟಾಧ್ಯಕ್ಷರಾಗಿ ಆಗಿದ್ದಾರೆ ಅರವಿಂದ್ ಬೆಲ್ಲದ್ ಅವರು. ಪಕ್ಷದ ಚಟುವಟಿಕೆಗಳಿಂದ ಬೇಸತ್ತಿದ್ದಾರಂತೆ ಅರವಿಂದ್ ಬೆಲ್ಲದ್. ಧಾರವಾಡ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆಯಂತೆ. ಶೆಟ್ಟರ್ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ ಅಂತ ರಾಜೀನಾಮೆಯಂತೆ. ಜಿಲ್ಲಾಧ್ಯಕ್ಷ ಸ್ಥಾನವೇ ಬೇಡ ನನಗೆ ಅಂತ ನಿರ್ಧಾರ ಮಾಡಿ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ ಅರವಿಂದ್ ಬೆಲ್ಲದ್ ಅವರು. ಇನ್ನೀಗ ಬಿಜೆಪಿಗೆ ಒಂಥರ ಬಿಸಿ ತುಪ್ಪ. ಎಲ್ಲಿ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಹೇಗೆ ಮುಂಬರುವ ವಿಧಾನಸಭೆ ಚುನಾವಣೆಗೆ ಪಕ್ಷವನ್ನು ಬಲಪಡಿಸೋದು ಅನ್ನೋದೆಲ್ಲ ಕೂಡ ಈಗಿರುವಂಥ ದೊಡ್ಡ ಟಾಸ್ಕ್. ಎರಡನೇ ಪ್ರಾಶಸ್ತ್ಯ ಮತದಲ್ಲಿ ಗೆದ್ದಿದ್ರು ಪ್ರದೀಪ್ ಶೆಟ್ಟರ್. ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಜಗದೀಶ್ ಶೆಟ್ಟರ್. ದೆಹಲಿಗೆ ತೆರಳಿ ದೂರು ನೀಡೋಕೆ ಮುಂದಾಗಿದ್ರಂತೆ ಶೆಟ್ಟರ್. ಬ್ರೇಕಿಂಗ್ ನ್ಯೂಸ್. ಎರಡನೇ ಪ್ರಾಶಸ್ತ್ಯ ಮತದಲ್ಲಿ ಗೆದ್ದಿದ್ದು ಪ್ರದೀಪ್ ಶೆಟ್ಟರ್. ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಜಗದೀಶ್ ಶೆಟ್ಟರ್. ಹಾಗಾಗಿ ದೆಹಲಿಗೆ ಹೋಗಿ ದೂರು ಕೊಡೋಕೆ ಮುಂದಾಗಿದ್ರಂತೆ. ಬೆಲ್ಲದ್ ವಿರುದ್ಧವೇ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ತಂತೆ. ಇದರಿಂದ ಬೇಸತ್ತಿದ್ದಾರಂತೆ ಜಿಲ್ಲಾಧ್ಯಕ್ಷರು. ಆ ಸ್ಥಾನ ನಂಗೆ ಬೇಡ, ನಾನು ಇದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಅರವಿಂದ್ ಬೆಲ್ಲದ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಶೆಟ್ಟರ್ ವಿರುದ್ಧ ಬೇಸರಗೊಂಡಿದ್ದಾರಂತೆ ಅರವಿಂದ್ ಬೆಲ್ಲದ್ ಅವರು. ಸೊ ಹಾಗಾಗಿ ಬಿಸಿ ತುಪ್ಪ ಅಂದಿದ್ದಾನು. ಒಂದು ಕಡೆ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು, ಇನ್ನೊಂದು ಕಡೆ ಪ್ರಭಾವಿ ನಾಯಕ ಆ ಭಾಗದ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಅರವಿಂದ್ ಬೆಲ್ಲದ್ ಅವರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶಿವರಾಮ್ ಅಸುಂಡಿ ಇದೀಗ ಲೈವ್ ಜಾಯಿನ್ ಆಗ್ತಿದ್ದಾರೆ ಹುಬ್ಬಳ್ಳಿ ಧಾರವಾಡ ಭಾಗದಿಂದ. ಗುಡ್ ಮಾರ್ನಿಂಗ್ ಶಿವರಾಮ್ ಅಸುಂಡಿ. ನಾನು ಬಿಸಿ ತುಪ್ಪ ಅಂತ ಪ್ರಸ್ತಾಪ ಮಾಡ್ತಿದ್ದೆ, ಅಂದರೆ ಬಿಜೆಪಿಗೆ ಅವರು ಮುಖ್ಯ ಇವರು ಮುಖ್ಯ ಅಂತ. ಬಟ್ ಇದನ್ನ ಹೇಗೆ ಈಗ ಪರಿಶೀಲನೆ ಮಾಡಿ ಸಾಲ್ವ್ ಮಾಡ್ತಾರೆ ಅನ್ನೋದು ಈಗಿರುವಂಥ ದೊಡ್ಡ ಕ್ವಶನ್ ಮಾರ್ಕ್. ಬಿಜೆಪಿಯಲ್ಲೇ ಈ ಭಿನ್ನಮತವನ್ನು ಹೇಗೆ ಶಮನಗೊಳಿಸ್ತಾರೆ? ಏನು ನಡೀತಿದೆ ಅಲ್ಲಿ? ಹರೀಶ್ ನಾಗರಾಜ್, ಏನು ಎಲ್ಲ ಭಿನ್ನಮತಗಳನ್ನು ಬದಿಗಿಟ್ಟು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು. ಅಂತಹ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಅತೃಪ್ತಗೊಂಡಂತಹ ಅರವಿಂದ್ ಬೆಲ್ಲದ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕಾರ್ಯಕಾರಿಣಿ ಯಾವ ದಿಕ್ಕಿನತ್ತ ಸಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಧಾರವಾಡ ಬಿಜೆಪಿ ಭದ್ರಕೋಟೆ, ಇಂತಹ ಭದ್ರಕೋಟೆಯಲ್ಲಿನೇ ಅರವಿಂದ್ ಬೆಲ್ಲದ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ ಯಾವುದೋ ಒಂದು ರೀತಿ ಅಂದರೆ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಹೀಗಾಗಿ ಇನ್ನೊಂದು ಕಡೆ ಈ ಒಂದು ಅರವಿಂದ್ ಬೆಲ್ಲದ್ ರಾಜೀನಾಮೆ, ಮತ್ತೊಂದು ಕಡೆ ಒಂದು ವೇಳೆ ಈಗ ಎರಡನೇ ಪ್ರಾಶಸ್ತ್ಯದ ಮತ ಮೂಲಕ ಆದರೂ ಅಟ್ಲೀಸ್ಟ್ ಗೆದ್ದಿದ್ದಾರೆ ಯಾರು, ಪ್ರದೀಪ್ ಶೆಟ್ಟರ್. ಇಲ್ಲಿ ಬೆಳಗಾವಿನಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯೇ ಸೋತಿದ್ದಾರೆ. ಮತ್ತು ಅವ್ರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅನ್ನೋ ಪ್ರಶ್ನೆ ಸಹ ಎದ್ದಿದೆ. ಯಾಕೆಂದ್ರೆ ಜಗದೀಶ್ ಶೆಟ್ಟರ್ ಹೈಕಮಾಂಡ್ವರೆಗೂ ಸಹ ದೂರು ಕೊಡಲಿಕ್ಕೆ ಮುಂದಾಗಿರುವಂಥ ಸಂದರ್ಭದಲ್ಲಿ ಬೆಳಗಾವಿ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ಕ್ವಶನ್ ಸಹ ಬಿಜೆಪಿ ಮುಖಂಡರು ಕೆಲವೊಬ್ಬರು ಮಾಡ್ತಾ ಇದ್ದಾರೆ. ಹರೀಶ್ ನಾಗರಾಜ್. ಸೊ ಮಚ್ ಶಿವರಾಮ್ ಅಸುಂಡಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತು. ಒಂದು ಬ್ರೇಕ್.